ನಿನ್ನೆ ಬಹಳ ಆಶ್ಚರ್ಯಕರವಾದಂತಹ ಒಂದು ಘಟನೆ ನಡೀತು. ದರ್ಶನ್ ಅವರನ್ನ ಇರಿಸಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನದಿಂದ ಕಂಪ್ಲೀಟ್ ಕವರ್ ಮಾಡಲಾಗಿತ್ತು. ಎಲ್ರಿಗೂ ಆಶ್ಚರ್ಯ, ಯಾಕಿಂತ ನಿರ್ಧಾರ ಅಂತ, ಅದರ ಅಸಲಿಯತ್ತೇನು ಅಂತ ಈಗ ಹೊರಬರ್ತಾ ಇದೆ. ಪೊಲೀಸ್ ಠಾಣೆಗೆ ಪೆಂಡಾಲ್, ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಈ ತರ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿರ್ತಕ್ಕಂಥದ್ದು. ಇದು ದರ್ಶನ್ಗೋಸ್ಕರನೇ ಹಾಕಿದ್ದಂತೆ. ದರ್ಶನ್ಗೋಸ್ಕರನೇ ಶಾಮಿಯಾನದ ಸೈಡ್ ವಾಲನ್ನು ತರಿಸಿ ಆ ಕಾಂಪೌಂಡ್ ಮೇಲೂ ಕೂಡ ಅದನ್ನು ಹಾಕ್ಸಿದ್ರು. ಕಂಪ್ಲೀಟ್ ಏನು ಕಾಣದಿದ್ದಂಗೆ ಮಾಡಾಕಿದ್ರು. ಸೊ ಪೊಲೀಸರ ಮುಂದೆ ದರ್ಶನ್ ಮನವಿ ಹಿನ್ನೆಲೆಯಲ್ಲೇ ಈ ಶಾಮಿಯಾನದ ಸೈಡ್ ವಾಲನ್ನು ಹಾಕಿದ್ದಾರೆ. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿನ್ನೆ ಯಾಕೆ ಹಾಕಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವನ್ ಗೃಹ ಸಚಿವರು ಕೂಡ ಉತ್ತರ ಕೊಟ್ಟಿರಲಿಲ್ಲ. ಹೋಮ್ ಮಿನಿಸ್ಟರ್ ಕೂಡ ಇದಕ್ಕೆ ರಿಪ್ಲೈ ಮಾಡಿರಲಿಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ಉತ್ತರ ಕೊಟ್ಟಿರಲಿಲ್ಲ ಯಾಕೆ ಶಾಮಿಯಾನ ಅಂತ. ಇವತ್ತು ಗೊತ್ತಾಗ್ತಾ ಇದೆ ವಿಚಾರ. ಇದು ದರ್ಶನ್ಗೋಸ್ಕರನೇ ಮಾಡಿರ್ತಕ್ಕಂಥದ್ದು. ಕೊಲೆ ಆರೋಪಿ ದರ್ಶನ್ಗೆ ರಾಯಲ್ ಪ್ಲಸ್ VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರು ಕೇಳ್ಕೊಂಡ್ರಂತೆ, ಸರ್ ನನಗೆ ಒಂದೇ ಕಡೆ ಕೂತ್ಕೊಂಡಿರೋದಕ್ಕಾಗಲ್ಲ, ನಾನು ವಾಕ್ ಮಾಡಬೇಕು, ನನ್ನ ಬಾಡಿ ರಿಲ್ಯಾಕ್ಸ್ ಮಾಡಬೇಕು, ಸಿಗರೇಟ್ ಇಲ್ಲ ಅಂತಂದರೆ ನನಗೆ ಕೈ ನಡುಗುತ್ತೆ, ಆಗಾಗ್ಗೆ ನಾನು ಸಿಗರೇಟ್ ಸೇದಬೇಕು, ನನಗೇನೂ ಗೊತ್ತಿಲ್ಲ ಅಂದರೂ ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವು ಅಂತ ದರ್ಶನ್ ಹೇಳಿದಾರಂತೆ. ಠಾಣೆಯ ಒಳಗೆ ದರ್ಶನ್ಗೆ ತಿರುಗಾಡೋದಕ್ಕೆ ಜಾಗ ಇಲ್ಲದೆ ಇರೋದಕ್ಕೆ ಸೈಡ್ ವಾಲ್ ಹಾಕಿ ಈಗ ಬಿಟ್ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ. ಗೊತ್ತಿಲ್ಲ, ವಾಕಿಂಗ್ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಸಿಗರೇಟ್ ಸೇದಬೇಕು ಅಂದರೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ಯಾವ್ಯಾವ ರೀತಿ ರಾಜಾತಿಥ್ಯಗಳನ್ನ ಕೊಡ್ತಾ ಇದ್ದಾರೋ ಏನೋ, ಅದಕ್ಕೋಸ್ಕರನೇ ಈ ಥರ ಶಾಮಿಯಾನ ಹಾಕಿರೋದು. ಮಾಧ್ಯಮದವರಿಗೆ ಎಲ್ಲೂ ಏನೂ ಕಾಣಬಾರ್ದು. ಆಯಿತು, ಒಂದು ವೇಳೆ ಅವರು ವಾಕಿಂಗ್ ಮಾಡಬೇಕು ಅಂತಲೇ ಇಟ್ಕೊಳ್ಳೋಣ, ಏನೀಗ ಮಾಡಲಿ ಬಿಡಿ, ಅದನ್ನು ಕ್ಯಾಮ್ರಾ ಸೆರೆ ಹಿಡಿದ್ರೆ ಏನು ತಪ್ಪೇನು, ಅದರಲ್ಲೇನು ನನಗೆ ತಪ್ಪು ಅಂತ ಕಾಣಿಸ್ತಾ ಇಲ್ಲ. ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ ದರ್ಶನ್ ಅಂತ ಒಂದು ಸುದ್ದಿ ಮಾಡ್ತೀವಿ, ವಾಕಿಂಗ್ ಮಾಡ್ತಾ ಇದ್ದಾರೆ ದರ್ಶನ್ ಅಂತ ಒಂದು ಸುದ್ದಿ ಮಾಡ್ತೀವಿ, ಅಷ್ಟೇ, ಇನ್ನೇನೂ ಆಗಲ್ವಲ್ಲ. ಬಟ್ ಅದಕ್ಕೆ ಯಾಕೆ ಶಾಮಿಯಾನ ಹಾಕಬೇಕು, ಅದಕ್ಕೆ ಯಾಕೆ ಏನೂ ಕಾಣದಿದ್ದಂಗೆ ಕ್ಲೋಸ್ ಮಾಡಬೇಕು, ನನಗಿದು ಅರ್ಥ ಆಗ್ತಾ ಇಲ್ಲ. ಬಟ್ ದರ್ಶನ್ ಅವರ ಬೇಡಿಕೆಯಂತೆ ಅವ್ರಿಗೇನೋ ವಾಕ್ ಮಾಡಬೇಕು, ಬಾಡಿ ರಿಲ್ಯಾಕ್ಸ್ ಆಗಬೇಕು, ಅವ್ರು ಸಿಗರೇಟ್ ಸೇದಬೇಕು, ಇದೆಲ್ಲವೂ ಕೂಡ ಕ್ಯಾಮ್ರಾ ಕಣ್ಣು ಕಾಣಬಾರ್ದು, ಹಾಗಾಗಿ ಶಾಮಿಯಾನ ಹಾಕಿಸಿ ಅಂತ ಏನೋ ಕೇಳ್ಕೊಂಡ್ರಂತೆ. ಅವ್ರು ಕೇಳಿದ್ದೇ ತಡ ಅಂತ ಶಾಮಿಯಾನವನ್ನು ಹಾಕ್ಬಿಟ್ಟಿದ್ದಾರೆ. ಆಯಿತು, ಒಂದು ವೇಳೆ ಅವ್ರು ಕೇಳ್ಕೊಂಡ್ರು ಅಂತಲೇ ಅನ್ಕೊಳ್ಳೋಣ, ಹಾಕಲೇಬೇಕು ಅಂತ ಏನಿಲ್ವಲ್ಲ ಶಾಮಿಯಾನ. ಎಲ್ಲ ಖೈದಿಗಳಿಗೂ ಇದೇ ಟ್ರೀಟ್ಮೆಂಟ್ ಕೊಡ್ತಾರಾ ಇವರು, ಇದೇ ರೀತಿ ಮಾಡ್ತಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗ್ತೀನಿ. ಮೂರ್ತಿ, ಇವಾಗ ದರ್ಶನ್ ಕೇಳ್ಕೊಂಡಿದ್ದಾರೆ ಅಂತಲೇ ಅನ್ಕೊಳ್ಳೋಣ, ಅವ್ರು ಕೇಳ್ಕೊಂಡ್ರು ಅಂದ ಕ್ಷಣಕ್ಕೆ ಶಾಮಿಯಾನ ಹಾಕಿಸ್ಲೇಬೇಕು ಅಂತ ಏನಿಲ್ಲ. ಎಲ್ಲ ಆರೋಪಿಗಳಿಗೂ ಇದೇ ರೀತಿ ಟ್ರೀಟ್ಮೆಂಟ್ ಸವಲತ್ತುಗಳನ್ನ ಒದಗಿಸ್ಕೊಡ್ತಾರ? ಪೊಲೀಸರು ಪಾರ್ಷಿಯಲ್ ಆಗಿ ನಡ್ಕೋತಾ ಇದ್ದಾರೆ ಅಂತ ಅನ್ಸಲ್ವಾ? ನಿಜ ಅರವಿಂದ, ಸಾಮಾನ್ಯ ಖೈದಿಗಳನ್ನ ಅಥವಾ ಅಪರಾಧಿಗಳನ್ನ ಸಾಮಾನ್ಯವಾಗಿ ಯಾವುದಾದ್ರೂ ದರೋಡೆ, ಗಲಾಟೆ ಅಥವಾ ಕಳ್ಳತನ, ರೌಡಿಗಳು ಇಂಥವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿ ಅವರನ್ನು ಟ್ರೀಟ್ ಮಾಡ್ತಾರೆ, ಅವ್ರನ್ನ ಯಾವ ರೀತಿ ಇವರು ನೋಡ್ತಾರೆ ಅನ್ನೋದು ಅದು ಒಂದು ರೀತಿ ಜಗಜ್ಜಾಹೀರು. ಯಾವ ರೀತಿ ಪದಗಳನ್ನೆಲ್ಲ ಬಳಸ್ಬೇಕು ಆ ಪದಗಳನ್ನೆಲ್ಲ ಬಳಸಿ ಅವ್ರಿಗೆ ಹೊಡೆದು ಬಡಿದು ಚೆನ್ನಾಗಿ ಒಂದು ರೀತಿ ಬೆಂಡೆತ್ತುತ್ತಾರೆ. ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ಅದಕ್ಕೆ ತದ್ವಿರುದ್ಧ. ಇಲ್ಲಿ ದರ್ಶನ್ ರವರಿಗೆ ಒಂದು ರೀತಿ ವ್ಯವಸ್ಥೆಯನ್ನೇ ಕಲ್ಪಿಸ್ಕೊಟ್ಬಿಟ್ಟಿದ್ದಾರೆ. ನಿನ್ನೆ ಶಾಮಿಯಾನವನ್ನು ಸ್ಟೇಷನ್ಗೆ ಹಾಕಲಾಗಿತ್ತು, ಕಾಂಪೌಂಡ್ಗೆ ಶಾಮಿಯಾನದ ಸೈಡ್ ವಾಲನ್ನು ಹಾಕಲಾಗಿತ್ತು. ಇದಕ್ಕೆ ನಿನ್ನೆ ಸಾಕಷ್ಟು ಟೀಕೆಗಳು ಸಾರ್ವಜನಿಕರಿಂದ ವ್ಯಕ್ತವಾಗಿದ್ವು. ಯಾಕೆ ಈ ರೀತಿಯಾಗಿ ಸೈಡ್ ವಾಲನ್ನು ಹಾಕ್ತಿದ್ದೀರಿ ಅನ್ನೋ ನಿಟ್ಟಿನಲ್ಲಿ, ಮತ್ತು ಒಳಗೆ ಏನಾದರೂ ಶುಭ ಕಾರ್ಯಗಳು ನಡೀತಿದೆಯಾ, ಏನೂ ಇಲ್ಲ ತಾನೇ, ಅವ್ರನ್ನ ಮುಚ್ಚಿಡಬೇಕು ಅನ್ನೋ ಪ್ರಯತ್ನ ನೀವ್ಯಾಕೆ ಮಾಡ್ತಿದ್ದೀರಿ ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರು ಸಾಕಷ್ಟು ಟೀಕೆಗಳನ್ನು ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಇದೀಗ ಆ ಸೈಡ್ ವಾಲ್ಗೆ ಹಾಕಿರೋದಕ್ಕೆ ಕಾರಣ ಏನು ಅಂತೇಳಿ ಗೊತ್ತಾಗ್ತಿದೆ. ಅಂದರೆ ನಟ ದರ್ಶನ್ನು ಆಗಿಂದಾಗೆ ಜಿಮ್ಮನ್ನು ಮಾಡ್ತಿದ್ರು, ವಾಕನ್ನು ಮಾಡ್ತಿದ್ರು, ಹೀಗಾಗಿ ಅವ್ರಿಗೆ ಆಗ್ತಿಲ್ಲಂತೆ, ಒಂದೇ ಕಡೆ ಕೂತಿರೋದಕ್ಕೆ ಸಾಧ್ಯವಾಗ್ತಿಲ್ವಂತೆ. ಹೀಗಾಗಿ ಅವರ ಬಾಡಿ ಏನಿದೆ, ಮಜಲ್ಸ್ ಏನಿದೆ, ಅದು ಬಿಗಿ ಆಗ್ತಿದೆ. ಹೀಗಾಗಿ ಒಂದಷ್ಟು ಅದು ಫ್ರೀ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ವಾಕ್ ಮಾಡಬೇಕು, ಹೀಗಾಗಿ ಅವಕಾಶ ಮಾಡಿಕೊಡಿ, ನನ್ನ ಕೈಲಿ ಆಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಂಡ್ರಂತೆ. ಹೀಗಾಗಿ ಏಕಾಏಕಿ ನಿನ್ನೆ ಶಾಮಿಯಾನವನ್ನು ತರಿಸಿ ಸೈಡ್ ವಾಲ್
ಕೆಲಸವನ್ನ ಮಾಡಿದ್ದಾರೆ. ಅವ್ರು ವಾಕ್ ಮಾಡಬೇಕು ಅಂತ ಹೇಳಿದ್ರೆ ಪೊಲೀಸರ ಸುಪರ್ದಿಲಿ ಕಾಂಪೌಂಡ್ ಅಲ್ಲೇ ವಾಕ್ ಮಾಡಿಸ್ಕೊಂಡಿದ್ರೆ ಕೇಳ್ತಿದ್ದವ್ರು ಯಾರು? ಒಂದಿಷ್ಟು ಮಾಧ್ಯಮಗಳಿಗೆ ವಿಜುವಲ್ ಸಿಕ್ಕೋದು, ಅದನ್ನು ಹೊರತುಪಡಿಸಿದ್ರೆ ಬೇರೇನೂ ಆಗ್ತಿರ್ಲಿಲ್ಲ. ಆದ್ರೆ ಏಕಾಏಕಿ ಇದೀಗ ಶಾಮಿಯಾನವನ್ನ ಹಾಕಿ ಅವರಿಗೆ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲ ನನಗೆ ಜಿಮ್ ಮಾಡಬೇಕು ಆಗ್ತಿಲ್ಲ ಅಂತ ಹೇಳಿದ್ರೆ ಜಿಮ್ ಇಕ್ವಿಪ್ಮೆಂಟ್ಸ್ ಏನಾದರೂ ತರಿಸ್ಕೊಡ್ತಾರೋ ಏನೋ ಪೊಲೀಸರು ಗೊತ್ತಿಲ್ಲ. ಆದ್ರೆ ಸದ್ಯಕ್ಕಂತೂ ಈ ರೀತಿ ಸೈಡ್ ವಾಲ್ ಹಾಕಿ ಅವ್ರಿಗೆ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿರೋದಂತೂ ಸತ್ಯ. ನನಗನ್ಸುತ್ತೆ ಮೂರ್ತಿ, ಕೇವಲ ವಾಕ್ ಮಾಡೋದು, ಸಿಗರೇಟ್ ಸೇದೋದು ಅಷ್ಟಕ್ಕೇನೆ ಇಷ್ಟೆಲ್ಲ ಶಾಮಿಯಾನ ಹಾಕಿದ್ರ ಅಂತ, ಅಥವಾ ಬೇರೆ ಇನ್ನೇನಾದರೂ VIP ಟ್ರೀಟ್ಮೆಂಟ್ ಕೂಡ ಸಿಗ್ತಾ ಇರಬಹುದಾ ಅಂತ? ಸಾಮಾನ್ಯವಾಗಿ ಈಗ ಪ್ರಶ್ನೆ ಉದ್ಭವವಾಗ್ತಿರೋದೇ ಅದು. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಇತಿಹಾಸದಲ್ಲಿ ಯಾವ ಪೊಲೀಸ್ ಠಾಣೆಗೂ ಆರೋಪಿಗಳನ್ನ ಕರ್ತಂದು ಅವ್ರನ್ನ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಡಿಸುವ ಸಂದರ್ಭದಲ್ಲಿ ಈ ರೀತಿಯಾಗಿ ಶಾಮಿಯಾನವನ್ನ ಹಾಕಿ ಮರೆಮಾಚುವ ಈ ಹಿಂದೆ ಮರೆಮಾಚತಕ್ಕಂಥ ದೃಶ್ಯಗಳು ಎಲ್ಲೂ ಕೂಡ ಕಂಡು ಬಂದಿರಲಿಲ್ಲ. ಯಾರು ಕೂಡ ಈ ರೀತಿಯಾದಂತಹ ಒಂದು ಸಾಹಸಕ್ಕೆ ಕೈಯನ್ನು ಕೂಡ ಹಾಕಿರಲಿಲ್ಲ. ಇದೀಗ ಖುದ್ದು ಕಮಿಷನರ್ ಅವರೇ ನಿನ್ನೆ ಠಾಣೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಶಾಮಿಯಾನವನ್ನ ಹಾಕಿದ್ರು. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೇಳಿದ್ರೆ ಅವರು ಕಾರನ್ನೇ ನಿಲ್ಲಿಸಲಿಲ್ಲ, ಹೊರಟೋಗ್ಬಿಟ್ರು. ಮಾತನಾಡೋದಕ್ಕೆ ಅವ್ರು ತಯಾರಿರಲಿಲ್ಲ. ಯಾಕೆ ಶಾಮಿಯಾನವನ್ನ ಹಾಕಿದಿರಿ ಅಂತ ಕೇಳೋದಕ್ಕೆ ಇದೀಗ ಶಾಮಿಯಾನವನ್ನ ಹಾಕೊಟ್ಟಿದ್ದಾರೆ ಅವ್ರಿಗೆ ಓಡಾಡೋದಕ್ಕೆ, ವಾಕ್ ಮಾಡೋದಕ್ಕೆ, ಅಥವಾ ಅವ್ರಿಗೆ ಮತ್ತೊಂದು ಮಗದೊಂದು ಈಗ ಕೈ ನಡುಕ್ತಿದೆ, ಆಗ್ತಿಲ್ಲ, ಸಿಗರೇಟ್ ಬೇಕು ಅಂತ ಹೇಳಿ ಕೇಳ್ತಿದಾರಂತೆ. ಹೀಗಾಗಿ ಸಿಗರೇಟ್ ಕೊಟ್ಟಿದ್ದು ಇವೆಲ್ಲವೂ ಕೂಡ ಕ್ಯಾಮರಾಗಳ ಕಣ್ಣಿನಿಂದ ತಪ್ಪಿಸ್ಬೇಕು. ಆ ತಪ್ಪಿಸೋ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಹೀಗಾಗಿ ಯಾರೋ ಬೇರೆ ಬೇರೆ ಆರೋಪಿಗಳನ್ನ ಕರ್ತಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗೂ ನೀವು ಟ್ರೀಟ್ ಮಾಡ್ಬೇಕಲ್ಲ ಅವ್ರನ್ನೂ. ಆದ್ರೆ ಇವ್ರಿಗೊಂದು ನ್ಯಾಯ, VIP ಆರೋಪಿಗಳಿಗೆ ಒಂದು ನ್ಯಾಯ, ಮತ್ತೆ ಸಾಮಾನ್ಯ ಆರೋಪಿಗಳಿಗೆ ಒಂದು ನ್ಯಾಯವನ್ನ ಪೊಲೀಸರು ಅವರೇ ಕಲ್ಪಿಸ್ಕೊಡ್ತಿರೋದು ಇದು ಕಣ್ಣು ಕಾಣಿಸ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರಂತೂ ಈ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂದೆ ಸೈಡ್ ವಾಲ್ ಶಾಮಿಯಾನವನ್ನ ಹಾಕಿರೋದ್ರಂತ ಬಗ್ಗೆ ಸಾಕಷ್ಟು ಟೀಕೆಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದು ಪೊಲೀಸರ ನಡೆಯ ಅನ್ನೋ ನಿಟ್ಟಿನಲ್ಲಿ ಟೀಕಿಸ್ತಿದ್ದಾರೆ. ಈ ಬಗ್ಗೆ ಉತ್ತರವನ್ನ ಕೊಡಬೇಕಾಗಿದ್ದಂತಹ ಗೃಹ ಸಚಿವರು ಕೂಡ ಸೈಲೆಂಟ್ ಮೊರೆ ಹೋಗಿದ್ದಾರೆ, ಏನು ಮಾತನಾಡ್ತಿಲ್ಲ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಸರ್ಕಾರ, ಪ್ರಜಾಪ್ರಭುತ್ವದ ಸರ್ಕಾರ ಇಲ್ಲಿ ಆ ಆಡಳಿತವನ್ನ ನಡೆಸ್ತಿದ್ಯಾ, ಅಥವಾ ಪೊಲೀಸರೇನಾದ್ರೂ ರಾಜ್ಯದ ಅಲ್ಲಿ ಆಡಳಿತವನ್ನ ನಡೆಸ್ತಿದ್ದಾರೆ? ಸರ್ಕಾರದ ಅದ್ರ ಗೃಹ ಸಚಿವರ ಮಾತನ್ನೇ ಪೊಲೀಸರೇ ಕೇಳ್ತಿಲ್ವಾ? ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಅರವಿಂದ್.